ದಕ್ಷಿಣ ಕನ್ನಡ ಜಿಲ್ಲಾ ದ್ರಾವಿಡ ಬ್ರಾಹ್ಮಣರ ಪರಿಷತ್ ವುಡ್ಲ್ಯಾಂಡ್ಸ್ ಹೋಟೆಲ್ ಮಂಗಳೂರು ಇದರ ವತಿಯಿಂದ ಸಾಧಕರಿಗೆ ಸನ್ಮಾನ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತೀಚೆಗೆ ಗೋಕುಲ ಕಲ್ಯಾಣ ಮಂಟಪ ಅಶೋಕನಗರ ಮಂಗಳೂರಿನಲ್ಲಿ ಜರುಗಿತು. ದಕ್ಷಿಣ ಕನ್ನಡ ಜಿಲ್ಲಾ ದ್ರಾವಿಡ ಬ್ರಾಹ್ಮಣರ ಪರಿಷತ್ ವುಡ್ಲ್ಯಾಂಡ್ಸ್ ಹೋಟೆಲ್ ಮಂಗಳೂರು ಇದರ ವತಿಯಿಂದ ಪ್ರತಿಭಾವಂತ ಬ್ರಾಹ್ಮಣರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತೀಚೆಗೆ ಗೋಕುಲ ಕಲ್ಯಾಣ ಮಂಟಪ ಅಶೋಕನಗರದಲ್ಲಿ ಜರುಗಿತು. ಸಭಾ ಕಾರ್ಯಕ್ರಮದ ಮೊದಲಿಗೆ ಸುಧಾಕರ್ ರಾವ್ ಪೇಜಾವರ ಅವರು ಕಾರ್ಯಕ್ರಮ ನಿರೂಪಿಸಿದರು. ಈಗಾಗಲೇ ಸುಮಾರು 38 ವರ್ಷಗಳ ಚರಿತ್ರೆಯುಳ್ಳಂತಹ ಈ ಸಂಸ್ಥೆ ಬೇರೆ ಬೇರೆ ಕಾರ್ಯಗಳನ್ನೆಸಗಿ ಸಮಾಜದ ಅತ್ಯಂತ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ. ಉಚಿತವಾಗಿ ವೈದ್ಯಕೀಯ ಕ್ಯಾಂಪ್ ಮಾಡುವಂತಹ ಮೂಲ ದೇಶವು ಕೂಡ ನಮ್ಮದಾಗಿತ್ತು. ತುಂಬ ಜನರಿಗಿಂತ ಉಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಲವಾರು ಬ್ರಾಹ್ಮಣ್ಯರ ಉಳಿತಕ್ಕೋಸ್ಕರ ಉಪನ್ಯಾಸ ಕಾರ್ಯಕ್ರಮಗಳ ಸರಮಾಲೆಯನ್ನು ಕೂಡ ನಾವು ಜೋಡಿಸಿದ್ದೇವೆ. ಭಾಗವತ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಿದ್ದೇವೆ. ಹೀಗೆ ಸಾಮಾಜಿಕ ಕಳಕಳಿಯ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಇದು ಕೂಡ ಒಂದು. ಎಲ್ಲೆಂದಲ್ಲಿ ಇವತ್ತು ಬ್ರಾಹ್ಮಣರು ಬಹಳ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವ ಸಂಘದ ಪದಾಧಿಕಾರಿಗಳು ಅಧಿಕಾರಿಗಳನ್ನು ಸಭೆಗೆ ಸ್ವಾಗತಿಸಿದರು. ಈ ಸಭೆಯ ವಿಶೇಷ ಅತಿಥಿಗಳಾಗಿ ವೇದಿಕೆಯಲ್ಲಿ ನಮ್ಮ ಪ್ರೀತಿಗೆ ಪಾತ್ರರಾಗಿರುವ ಸರ್ವ ದೇವಸ್ಥಾನದ ಶಿಲಶಿಲೆ ಮುಕ್ತಾಕ್ಷರಾದ ಶ್ರೀ ರಾಘವೇಂದ್ರ ಶಾಸ್ತ್ರಿ ಅವರಿಗೆ ನಮ್ಮ ದ್ರಾವಿಡ ಬ್ರಾಹ್ಮಣ ಪರಿಷತ್ತಿನ ಪರವಾಗಿ ಸ್ವಾಗತ. ಇದೇ ವೇದಿಕೆಯಲ್ಲಿ ವಿಶೇಷ ಶುಭ ಹಾರೈಸಿದ್ದನ್ನು ಶುಭಾರೈಕೆಯನ್ನು ನೀಡಲು ನಮ್ಮೆಲ್ಲರ ಆತ್ಮೀಯರಾದ ಮಂಗಳೂರು ವಿಶ್ವವಿದ್ಯಾಲಯದ ದಕ್ಷ ಆಡಳಿತಗಾರರಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಸಮಾವೇಶ ಸಂಘಟನೆಗಳನ್ನು ರೂಪಿಸಿದ ಹಿರಿಯ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡೆಬಡಿತಾಯರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು. ನಮ್ಮ ಸಮಾಜದಲ್ಲಿ ಅತ್ಯಧಿಕ ಬ್ಯಾಂಕಿಂಗ್ ಸೇವೆ ಸಲ್ಲಿಸಿದ ಮತ್ತು ಜನರ ಆಗಿರುವ ಹಾಗೆ ದುಡಿದವರು ಕಾರ್ಯದರ್ಶಿಯವರು ದ್ರಾವಿಡ ಬ್ರಾಹ್ಮಣರ ಪರಿಷತ್ ಮಾಡಿರುವ ಪುರಸ್ಕಾರಗಳ ಬಗ್ಗೆ ಪ್ರಾಸ್ತಾವಿಕಗೈದರು. 1974-75ನೇ ಇಸ್ವಿಯಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿತ್ತು. ಆಗ ಇದರ ಪ್ರೆಸಿಡೆಂಟ್ ಆಗಿದ್ದವರು ಆರೂರು ಕೃಷ್ಣಮೂರ್ತಿರಾಯರು ಹಾಗೂ ಉಪಾಧ್ಯಕ್ಷರಾಗಿ ವೈ ವಾಸುದೇವ್ ಭಟ್, ಈಗಿನ ರಮೇಶ್ ಭಟ್ರ ತೀರ್ಥರೂಪರು, ಎಸ್ ಟಿ ಬಜೆತ್ತಾಯರು, ಬಿ ನಾರಾಯಣರಾಯರು, ಪಿ ಎಲ್ ಉಪಾಧ್ಯಾಯರು. ಇದರಲ್ಲಿ ಪಿ ಎಲ್ ಉಪಾಧ್ಯಾಯರು ಬಿಟ್ಟರೆ ಬೇರೆ ಯಾರೂ ಈಗ ನಮ್ಮೊಂದಿಗಿಲ್ಲ. ಹೀಗೆ ಇಷ್ಟು ವರ್ಷಗಳಿಂದ ಹಿಂದಿಂದ ನಡೆದುಕೊಂಡು ಬಂದಂಥ ಈ ಸಂಘಟನೆ ವುಡ್ಲ್ಯಾಂಡ್ಸ್ ಹೋಟೆಲ್ ಅದೇ ಇದರ ರಿಜಿಸ್ಟ್ರೇಷನ್ ಆಫೀಸ್ ಆಗಿರ್ತದೆ. ಎಲ್ಲ ಬ್ರಾಹ್ಮಣ ಉಪಜಾತಿಗಳು, ಬ್ರಾಹ್ಮಣರು ಅಂದರೆ ಎಲ್ಲ ಬ್ರಾಹ್ಮಣರು ಸೇರಿಬಿಟ್ಟು 16 ಉಪಜಾತಿಗಳನ್ನು ಒಂದುಗೂಡಿಕೊಂಡು ಹೋಗುವಂಥ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿ ಮಟ್ಟದಲ್ಲಿ ಈ ಸಂಸ್ಥೆಯು ಕಾರ್ಯಾಚರಣೆ ಮಾಡುತ್ತಾ ಇದೆ. ಈಗ 7 ವರ್ಷಗಳಿಂದ ನಾನು ಇದರ ಕಾರ್ಯದರ್ಶಿಯಾಗಿ ಇದ್ದೇನೆ. ನಾನು ಕಾರ್ಯದರ್ಶಿಯಾದ ಕೂಡಲೇ ಒಂದು ಹೊಸ ಯೋಜನೆ ನನಗೆ ಹೊರಟಿತ್ತು. ಏನು ಅಂತ ಹೇಳಿದ್ರೆ, ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಒಂದು SLC ಅಂತ ಹೇಳುವಂಥದ್ದು ಅಥವಾ PUC ಹೇಳುವಂಥದ್ದು ಒಂದು ಘಟಕ, ಅಲ್ಲಿ ಒಳ್ಳೆಯ ಮಾರ್ಕು ತೆಗೆದಂತಹ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಯಾಕೆ ಪುರಸ್ಕಾರ ಮಾಡಬಾರದು? ಡಾಕ್ಟರ್ ಲಕ್ಷ್ಮೀರಾವ್, ಡಾಕ್ಟರ್ ರತಿದೇವಿ, ಪಿ ಜಯರಾಮ್ ಭಟ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ ಸನ್ಮಾನಿತರು ಈತ ನುಡಿದರು. ಎಷ್ಟೇ ಬಂದರೂ ಈ ಒಂದು ಪುರಸ್ಕಾರ ಒಂದು ವೈಶಿಷ್ಟ್ಯಮಯವಾಗಿದೆ. ಯಾಕೆಂತಂದರೆ ಇದು ನಮ್ಮ ಜಿಲ್ಲೆಯಲ್ಲಿಯೇ ನಮ್ಮವರಿಂದೇ ಬಂದದ್ದು. ಅದನ್ನು ನಾನು ನನಗೆ ನೀಡಿದ
ಅದಕ್ಕೆ ಸಂಬಂಧಿಸಿದ ಎಲ್ಲರನ್ನೂ ನಾನು ಎಲ್ಲರಿಗೆ ಆಭಾರಿಯಾಗಿದ್ದೇನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಬ್ರಾಹ್ಮಣ ಸಮುದಾಯದ ವಿಷಯವಾಗಿ ನನಗೆ ಕೆಲವು ವಿಷಯಗಳು ತಿಳಿದದ್ದು ಇವತ್ತೇ ಅಂತ ಹೇಳ್ಬೋದು. ಇದು ಸುಮಾರು 38 ವರ್ಷಗಳಿಂದ ಇದು ಅತ್ಯಂತ ಉಪಯುಕ್ತ ಕಾರ್ಯಕ್ರಮವನ್ನು ಮಾಡ್ತಾರೆ. ಪೇಜಾವರು ಹೇಳಿದ ಹಾಗೆ ಹಲವಾರು ಲೇಖಕನನ್ನು ಮಂಡಿಸಿ ಅದರಲ್ಲಿ ಪ್ರಶಸ್ತಿಯನ್ನು ಗೆದ್ದವರು. ಅವರ ಪ್ರಶಸ್ತಿ ಎದುರು ನಮ್ಮದು ಏನಿಲ್ಲ, ಯಾಕಂದರೆ ಅವರ ಪ್ರಾಯದಲ್ಲಿ ಇಷ್ಟೊಂದು ದೊಡ್ಡ ಕೆಲಸ ಮಾಡಿದ್ದಾರೆ. ನಾವು ಈಗ ಹಳಬರಾಗಿದ್ದೇವೆ, 60-65 ನಂತರ ಈ ಪ್ರಶಸ್ತಿ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಪ್ರಶಸ್ತಿ ಬಹಳ ದೊಡ್ಡದು ಅಂತ ಹೇಳ್ತೇನೆ ನಾನು. ಮಕ್ಕಳಿಗೆ ಇವರೊಂದು ಆದರ್ಶ ಪ್ರಾಯ. ಇವಾಗ ನೀವೇನು SSLCಯಲ್ಲಿ ಹಾಗೂ PUCಯಲ್ಲಿ ಮಾರ್ಕ್ಸ್ ತೆಗೆದುಕೊಂಡು ಇವತ್ತು ನಮ್ಮ ಒಂದು ಅಭಿನಂದನೆಗೆ ಅರ್ಹರಾಗಿದ್ದೀರಿ. ಆದರೆ ಅಂತಹ ಸಾಧನೆ ತೋರಿಸಬೇಕು. ಡಾಕ್ಟರ್ ಎಡಿಪಾಡಿತಾಯರು ಅವರೊಂದು ಕೌನ್ಸಲಿಂಗ್ ಥರ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆ ಕೌನ್ಸಲಿಂಗ್ ಬೇಡ, ಇದೇ ಕೌನ್ಸಲಿಂಗ್ ಆಗಿದೆ. ಅಂದರೆ ಅವರ ಯಶಸ್ಸು ಅವರದು ನಿಮಗೆಲ್ಲ ಗೊತ್ತು. ಅವರು ಯೂನಿವರ್ಸಿಟಿಯಲ್ಲಿ ಅವರದೇ ಸಾಧನೆ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿಯಲ್ಲಿಯೂ ಸಹ ಅವರಷ್ಟು ಸಾಧನೆಗೈದವರು ಯಾರಿಲ್ಲ. ಅಂತಹ ಸಾಧನೆ ಡಾಕ್ಟರ್ ಎಡಪಾಡಿತಾಯರು ಮಾಡಿದ್ದಾರೆ. ಅವರ ಒಂದು ಕೌನ್ಸಲಿಂಗು ನಿಮಗೆ ಬಂದಿದೆ. ಪ್ರತಿಭಾವಂತ ಬ್ರಾಹ್ಮಣರ ಮಕ್ಕಳಿಗೆ ಪುರಸ್ಕಾರ, ಅರ್ಹ ಬ್ರಾಹ್ಮಣ ಮಕ್ಕಳಿಗೆ ವಿದ್ಯಾನಿಧಿಯಿಂದ ಸಹಾಯಧನ ನೆರವೇರಿಸಲಾಯಿತು. ಸರವು ದೇವಸ್ಥಾನ ಮುಖ್ಯಸ್ಥರಾದ ರಾಘವೇಂದ್ರ ಶಾಸ್ತ್ರಿಯವರು ಶುಭ ಹಾರೈಸಿ ಮಾತನಾಡಿದರು. ಆಧಾರ ಸ್ತಂಭ ಅದನ್ನು ತೋರಿಸಲಿಕ್ಕೆ ಅವರನ್ನೆಲ್ಲ ನಾವು ಇವತ್ತು ಪರಿಷತ್ತಿನವರು ಇಲ್ಲಿ ತಂದು, ಇದರಿಂದಾಗಿ ನಿಮಗೆ ಬೇರೆ ಬೇರೆ ರೀತಿಯ ಆಯಾಮ ಗುರಿಗಳು, ಯಾರಿಗೆ ಯಾವುದು ಇಷ್ಟ ಆಯಿತು, ವಿದ್ಯಾಕ್ಷೇತ್ರ ಕಲಿಯುವಾಗ ವೈದ್ಯಕೀಯ ಕ್ಷೇತ್ರವ, ಬ್ಯಾಂಕಿಂಗ್ ಕ್ಷೇತ್ರವ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರವ ಅಂತ ಹಾಗೆ ಹೀರಿದೆ. ಈಗ ಲಕ್ಷ್ಮೀಶ್ವರ PhD ಮಾಡಿ 550ರ ಮೇಲೆ ಪ್ರಬಂಧ ಮಂಡಿಸಿದ್ದಾರಂತೆ. ಸಾಧಾರಣದವನಿಗೆ 1-2 ಪ್ರಬಂಧ ಮಂಡಿಸಲಿಕ್ಕೆ ಕಷ್ಟ. ಅಂಥದ್ರಲ್ಲಿ ವಿಶೇಷವಾಗಿ 50 ಇಷ್ಟು ಎಳೆ ಪ್ರಾಯದಲ್ಲಿ 50 ಪ್ರಬಂಧ ಮಂಡಿಸಿ PhD ತಗೊಂಡಿದ್ದಾರೆ. ಗುರುಂಪೆಯವರು ಇಲ್ಲೇ ಅವರೇ, ಸಣ್ಣದಿಂದ ನಾನು ಇಲ್ಲೂರ ಬರುವಾಗ ನೋಡ್ತಾ ಇದ್ದೆ. ಅಂತಹ ಸಾಧನೆ ಮಾಡಿದವರಿಗೆ ನಾವು ಇವತ್ತು ನಮ್ಮಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಬರ್ತೇವೆ. ಅವರೆಲ್ಲ ನಿಮಗೆ ಆದರ್ಶಪ್ರಾಯ. ಯಾಕಂದರೆ ನೀವು ಅದನ್ನು ನೋಡಿ ಆ ಗುರಿ ನಾವು ಸಹ ತಲುಪಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ಅದಕ್ಕೆ ಫಲ ಬರ್ತದೆ. ಸಾಧನೆ ಬೇಕು. ಹೇಗೆ ಹೇಳಿದರು, ದೇವರ ಅನುಗ್ರಹ ಬೇಕು. ಆದರೆ ದೇವನ ಅನುಗ್ರಹ ಉಂಟು ಅಂತೇಳಿ ಪ್ರಯತ್ನ ಮಾಡಿದ ಕೂತ್ಕೊಂಡ್ರೆ ದೇವರು ಏನು ಕೊಡೋದಿಲ್ಲ. ಯಾವಾಗ ದೇವರ ನಂಬಿಕೆ ಒಟ್ಟಿಗೆ ನಾವು ಪ್ರಯತ್ನ ಮಾಡಿದರೆ ದೇವರು ನಮಗೆ ಅದನ್ನು ಸಾಧನೆಯನ್ನು ಹೇಗೆ ಹೋಗಬೇಕು ಅಂತ ಹೇಳುವ ದಾರಿಯನ್ನು ತೋರಿಸಿಕೊಡ್ತಾನೆ. ಹಾಗೆ ಎಲ್ಲ ಮಕ್ಕಳೇ ಇವತ್ತು ನೀವು SSLC PUCಯಲ್ಲಿ ಒಳ್ಳೆ ಅಂಕದಲ್ಲಿ. ಅಧ್ಯಕ್ಷರಾದ ರಮೇಶ್ ಭಟ್, ಕಾರ್ಯದರ್ಶಿ ವಾಸುದೇವರಾವ್, ಕೋಶಾಧಿಕಾರಿ ಶ್ರೀನಿವಾಸರಾವ್, ಜೊತೆ ಕಾರ್ಯದರ್ಶಿ ಲೀಲಾವತಿ ಆಚಾರ್ಯ ಉಪಸ್ಥಿತರಿದ್ದರು.